ಇಬ್ಬರದು ಆರ್ಗ್ಯುಮೆಂಟ್ ಅನ್ನ ಕೇಳಿಸ್ಕೊಂಡ್ವಿ. ಮೊದಲನೇದಾಗಿ RSS ಏನ್ ಮಾಡಿದ್ರು ಕೆಟ್ಟದ ಒಳ್ಳೇದ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರು RSSನವರು ಪಬ್ಲಿಕ್ ಪ್ಲೇಸ್ಗಳನ್ನ ಬಳಸ್ತಕ್ಕಂಥದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದನ್ನ ನಾನು ಒಪ್ತೀನಿ. ಯಾಕಂತ ಹೇಳಿದ್ರೆ ಬೆಂಗಳೂರು ಉದಾಹರಣೆಗೆ ನಾವು ಬೆಂಗಳೂರಲ್ಲಿ ನಮ್ಗೆ ಬೆಂಗಳೂರು ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾರೇ ಏನೇ ಪ್ರತಿಭಟನೆ ಮಾಡಬೇಕಾದ್ರೂ ಏನೇ ಡೆಮಾನ್ಸ್ಟ್ರೇಷನ್ ಮಾಡಬೇಕಾದ್ರೂ ನಮಗೆ ಒಂದು ಫ್ರೀಡಂ ಪಾರ್ಕ್ ಅಂತ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಬಿಟ್ಟು ನಮ್ಮನ್ನೆಲ್ಲೂ ಜಾಗ ಕೊಡೋದಿಲ್ಲ. ನಾವೆಲ್ಲಾದ್ರೂ ಬೇರೆ ಕಡೆ ಪ್ರತಿಭಟನೆ ಮಾಡಿದ್ರೆ ಒಂದು 10 ಜನ ಹೋಗಿ ನಿಂತ್ಕೊಂಡು ಸಂಘದವರು ಕೇಳಿಸ್ಕೊಳ್ಳಿ, ಪೂರ್ತಿ ಹೇಳ್ತೀನಿ. ಸಂಘದವರು ಪ್ರತಿಭಟನೆ ಮಾಡೋದಕ್ಕೆ ಇಳಿತಾರೆ ರಸ್ತೆಗೆ. ಪೂರ್ತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪ್ರತಿಭಟನೆ ಅಂತ ಹೇಳಿದ್ರೆ ಪ್ರತಿಭಟನೆ ಮಾತ್ರ ಅಲ್ಲ, ನೀವು ಯಾವುದೇ ಒಂದು ಮೆರವಣಿಗೆ ಕೂಡ ಹೋಗಂಗಿಲ್ಲ. ಹೋದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಹೈಕೋರ್ಟ್ ಆರ್ಡರ್ ತೋರಿಸ್ಬಿಟ್ಟು ಪೊಲೀಸರು ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಹಾಗಾಗಿ ಇತರರಿಗೆ ಒಂದು ಕಾನೂನು, RSS ಒಂದು ಕಾನೂನು ಇರ್ಲಿಕ್ಕೆ ತಪ್ಪು. ಒಂದು. ಎರಡನೇದು ಬಹಳ ಮುಖ್ಯವಾಗಿ ಖರ್ಗೆ ಅವರು ಈಗ ಅದು ಪಥಸಂಚಲನ ಮಾಡಿದ ಮೇಲೆ ಇದು ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಇರೋದು ಯಾರು ಕರ್ನಾಟಕದಲ್ಲಿ? ಕಾಂಗ್ರೆಸ್ ಸರ್ಕಾರ. ಅವ್ರಿಗೆ ಪರ್ಮಿಷನ್ ಕೊಡೋ ಟೈಮಲ್ಲಿ ಏನು ಕಡಲೆಕಾಯಿ ತಿನ್ಕೊಂಡು ಕೂತಿದ್ರೆ ಇವ್ರದೇ ಮಂತ್ರಿ ಇದ್ದಾರೆ, ಗೃಹ ಮಂತ್ರಿಗಳು. ಅವ್ರು ಪರ್ಮಿಷನ್ ಕೊಡೋಕ್ ಮೊದಲು ಇವ್ರಿಗೆ ಗೊತ್ತಿರ್ಲಿಲ್ವಾ ಇದು ಪಬ್ಲಿಕ್ ಪ್ಲೇಸು, ಸ್ಕೂಲ್ ಪ್ಲೇಸು, ಕಾಲೇಜ್ ಪ್ಲೇಸು ಅಂತೇಳಿ? ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲು ಈಗ ಕಾಂಗ್ರೆಸ್ನವರು ಬ್ಯಾನ್ ಮಾಡಬೇಕು RSS ಅಂತ ಮಾತಾಡ್ತಾ ಇದ್ದಾರೆ. ಯಾಕೆ ಬ್ಯಾನ್ ಮಾಡಬೇಕು ಅಂತ ಹೇಳಿದಾಗ ಅವರು ಜಾತಿವಾದಿಗಳು, ಕೋಮುವಾದಿಗಳು, ಅಂತದ್ದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾರೆ. ಇದು ನಾನು ಅದ್ರ ಬಗ್ಗೆ ಹೋಗೋದಿಲ್ಲ, ನಾನು ಅವ್ರು ಮಾಡ್ತಾ ಇದ್ರಲ್ಲ ಅಂತ ಹೇಳಲಿಕ್ಕೆ ಹೋಗಲ್ಲ. ಹಾಗಾದ್ರೆ ಕಾಂಗ್ರೆಸ್ನವ್ರು ಏನು ಅಂತ ನನ್ನ ಪ್ರಶ್ನೆ. ಕಾಂಗ್ರೆಸ್ನವ್ರು ಏನು ಅಂತ? ಯಾಕಂದ್ರೆ ಐ ಡೋ ನಾಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ. ನಾನು ಇತಿಹಾಸವನ್ನ ಇಟ್ಕೊಂಡು ಮಾತಾಡಲಿಕ್ಕೆ ಬಯಸ್ತೀನಿ. ಉದಾಹರಣೆಗೆ ನಾನೊಂದು 2-3 ಕೋಟ್ ಮಾಡ್ತೀನಿ. ಯಾಕಂದ್ರೆ ನಾವು ಏನಾದ್ರು ಹೇಳಿದಾಗ ನೀವೇನೋ ಹೇಳ್ಬಿಟ್ರಿ ಅಂತ ಹೇಳ್ತಾರೆ. ಅದಕ್ಕೆ ಐ ಹ್ಯಾವ್ ಬಾಟ್ ದ ಬುಕ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ಸ್ ಅಂತಕ್ಕಂಥ ಪುಸ್ತಕದಲ್ಲಿ ಒಂದು 2-3 ಕೋಟ್ ಮಾಡ್ತೀನಿ ಅಷ್ಟೇ. ಒಂದು 2-3 ಪ್ಯಾರಾಗ್ರಾಫ್ಗಳನ್ನ ಕೋಟ್ ಮಾಡ್ತೀನಿ ನೋಡಿ. 1895ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ನಲ್ಲಿ ಪ್ರಪ್ರಥಮವಾಗಿ 1885 ಕಾಂಗ್ರೆಸ್ ಶುರುವಾಗುತ್ತೆ. 10 ವರ್ಷಗಳ ನಂತರ ಈ ದೇಶದಲ್ಲಿ ಒಳಗೆ ಒಂದಿಷ್ಟು ಸಾಮಾಜಿಕವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿದೆ. ಅದರಲ್ಲಿ ಜಾತಿ ಅಸ್ಪೃಶ್ಯತೆ ಕೂಡ ಬಹಳ ಮುಖ್ಯವಾಗಿದ್ದು. ಹಾಗಾಗಿ ಅದರ ಬಗ್ಗೆ ಚರ್ಚೆ ಮಾಡಿ ಅದರ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಳ್ತದೆ ಕಾಂಗ್ರೆಸ್ನವರು, ನಿಖೇತ್ ಅವ್ರ ಗಮನಕ್ಕೆ. ಆ ಟೈಮಲ್ಲಿ ಬಾಲಗಂಗಾಧರ ತಿಲಕ್ ಇದಾರಲ್ಲ, ಅವ್ರ ಫಾಲೋವರ್ಸ್ ಕಾಂಗ್ರೆಸ್ಗೆ ಥ್ರೆಟ್ ಮಾಡ್ತಾರೆ. ಏನಂತ ಮಾಡ್ತಾರೆ ಗೊತ್ತಾ? ನೀವೇನಾದ್ರೂ ಕಾಂಗ್ರೆಸ್ ಪಕ್ಷದ ಮೀಟಿಂಗ್ ಒಳಗೆ ಅಥವಾ ಸೆಷನ್ ನಡೀತದಲ್ಲ, ಆ ಸೆಷನ್ ಒಳಗೆ ನೀವೇನೋ ಸಪರೇಟ್ ಆಗಿ ಒಂದು ಸೋಷಿಯಲ್ ಕಾನ್ಫರೆನ್ಸ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಆ ಪೆಂಡಲ್ ಅನ್ನ ಸುಟ್ಟು ಹಾಕ್ತೀವಿ ನಾವು ಅಂತ ಹೇಳ್ತಾರೆ. ಅಂದ್ರೆ ನೀವು ಅಸ್ಪೃಶ್ಯತೆ ಬಗ್ಗೆ ಮಾತಾಡಬಾರ್ದು, ಜಾತೀಯತೆ ಬಗ್ಗೆ ಮಾತಾಡಬಾರ್ದು, ನೀವು ಇಲ್ಲಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತಾಡಬಾರ್ದು, ನೀವೇನಿದ್ರು ರಾಜಕಾರಣ ಬ್ರಿಟಿಷ್ನಿಂದ ಓಡಿಸಬೇಕು ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಒಂದು. ಎರಡನೇದು ಅದನ್ನು ಯಾರು ಹೇಳೋದು ಸರ್? ಯಾರು ಅದನ್ನ ತಿಲಕರ ಕಡೆಯವರು ಯಾರು ಹೇಳೋದನ್ನ? ತಿಲಕರ ಶಿಷ್ಯಂದ್ರು ಥ್ರೆಟ್ ಮಾಡೋದು ಕಾಂಗ್ರೆಸ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ ಥ್ರೆಟ್ ಮಾಡ್ತಾರೆ. ನೀವೇನಾದ್ರೂ ಪೆಂಡಲ್ ಹಾಕಿದ್ರೆ ಕಾರ್ಯಕ್ರಮ ಮಾಡಿದ್ರೆ ನಾವು ಪೆಂಡಲ್ ನ ಸುಟ್ಟಾಕ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ದೇ ಆರ್ ಥ್ರೆಟನಿಂಗ್ ದರ್ ಓನ್ ಪಾರ್ಟಿ. ಒಂದು ನಂಬರ್ 1. ಎರಡನೇದು, ನಾವು ಸಾಮಾನ್ಯವಾಗಿ ಹಿಂದೂ ಮಹಾಸಭಾ ಅಂದ್ರೆ ನಾವೆಲ್ಲರೂ ಕೂಡ ರೈಟ್ ವಿಂಗ್ ಅಂತ ಭಾವಿಸಿದೀವಿ ಇವತ್ತು ಕೂಡ ಅಲ್ವಾ. ಇವರು ಕಾಂಗ್ರೆಸ್ನವರು 1923 ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಅಂದ್ರೆ ಅನ್ಟಚಬಿಲಿಟಿ ಫೈಟ್ ಮಾಡ್ಲಿಕ್ಕೆ ಒಂದಿಷ್ಟು ತಿಲಕ್ ಫಂಡ್ ಅಂತೂ ಕೂಡ ಮಾಡ್ತಾರೆ, ಗಾಂಧೀಜಿನೇ ಮಾಡ್ತಾರೆ. ಅದನ್ನ ಜವಾಬ್ದಾರಿ ಯಾರು ಕೊಡ್ತಾರೆ ಗೊತ್ತಾ ಇವ್ರು ಮಾಡ್ಬೇಕು ಅಂತ? ಅದೇ ಹಿಂದೂ ಮಹಾಸಭಾ ಕೊಡ್ತಾರೆ. ನೀವು ಮಾಡಿ ಈ ಕೆಲಸ ಅಂತೇಳಿ, ನೀವು ಮಾಡಿ ಈ ಕೆಲಸ ಅಂತ. ಮತ್ತೆ ಇನ್ನೊಂದು ಕಡೆ ಗಾಂಧಿ ಅವರು ಹೇಳುವಂತ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಒಂದ್ ಕಡೆ ಹೇಳ್ತದೆ, ಏನಪ್ಪಾ ಅಂದ್ರೆ, ವೆಲ್ ದೇರ್ಫೋರ್ ಇನ್ ಪ್ಲೇಸಸ್ ವೇರ್ ದ ಪ್ರಿಜುಡಿಸ್ ಅಗೇನ್ಸ್ಟ್ ದಿ ಅನ್ಟಚಬಲ್ಸ್ ಇಸ್ ಸ್ಟ್ರಾಂಗ್, ಸಪರೇಟ್ ಸ್ಕೂಲ್ಸ್ ಅಂಡ್ ಸಪರೇಟ್ ವೆಲ್ಸ್ ಮಸ್ಟ್ ಬಿ ಮೇಂಟೈನ್ಡ್ ಔಟ್ ಆಫ್ ಕಾಂಗ್ರೆಸ್ ಫಂಡ್. 23 ಹೇಳ್ತಾರೆ ನೋಡಿ. ಮತ್ತೆ ಓದ್ತಾ ಇದ್ದೀನಿ ನಾನು. ವೈಲ್ಸ್ ದೇರ್ಫೋರ್ ಇನ್ ಪ್ಲೇಸಸ್ ವೇರ್ ದ ಪ್ರಿಜುಡಿಸ್ ಅಗೇನ್ಸ್ಟ್ ದಿ ಅನ್ಟಚಬಲ್ ಇಸ್ ಸ್ಟ್ರಾಂಗ್, ಎಲ್ಲೆಲ್ಲಿ ಅಸ್ಪೃಶ್ಯತೆ ಜಾಸ್ತಿ ಇದೆಯೋ, ತೀವ್ರವಾಗಿದೆ, ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಸಪರೇಟ್ ಸ್ಕೂಲ್ಗಳನ್ನ, ಸಪರೇಟ್ ಬಾವಿಗಳನ್ನ ಕಾಂಗ್ರೆಸ್ ಫಂಡ್ ಮೇಂಟೈನ್ ಮಾಡಬೇಕು. ಅಂದ್ರೆ ಜಾತೀಯತನ್ನ ಪೋಷಿಸ್ತಕ್ಕಂಥದ್ದು. ಜಾತೀಯತೆ ತೆಗಿಬೇಕಂತಲ್ಲ, ಸಪರೇಟ್ ಬಾವಿ ಇಡ್ರಿ, ಅವ್ರಿಗೆ ಸಪರೇಟ್ ಶಾಲೆ ತೆಗೀರಿ. ಬಹಳಷ್ಟಿದ್ದಾವೆ. ಗಾಂಧಿ ಅವರೇ ನಾವು ಇವ್ರನ್ನ ಅವರು ಕಳ್ಳರು ಸರಿ ಇಲ್ಲ ಅಂತ ಬ್ಲೇಮ್ ಮಾಡಕ್ ಮೊದಲು ನಮ್ಮನ್ನ ನಾವು ಏನಂತ ನೋಡ್ಕೊಂಡು ಇವರು ಕಳ್ಳರು ಅಂತ ನೀವು ಹೇಳ್ತಿದ್ದೀರಾ? ಇದು ಹಿಸ್ಟಾರಿಕಲಿ ಪ್ರೂವ್. ನಂಬರ್ 1. ಯಾವ ಆಧಾರದ ಮೇಲೆ ಬ್ಯಾನ್ ಮಾಡ್ತಾರೆ ಸರ್? ಕಾರಣ ಹೋಗಿದೀವಾ ನೀವು? ಬಿಜೆಪಿ ವಕ್ತಾರರು ಹೇಳ್ತಾರೆ, ನಾವೇನ್ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ವಾ, ನಮ್ನ ಯಾಕೆ ಬ್ಯಾನ್ ಮಾಡ್ತೀರಿ ಅಂತ.
ಇದೇ ಬಿಜಾಪುರದ ಸಿಂದಗಿ ಒಳಗಡೆ ಪಾಕಿಸ್ತಾನದ ಬಾವುಟ ಹಾರಿಸಿದ್ರು ಸ್ವಾಮಿ. ನಿಮ್ಮದೇ ಸೋದರ ವಿಧಾನಸೌಧದಲ್ಲಿ ಒಪ್ಕೊಂಡ್ರು ಸ್ವಾಮಿ. ಪಾಕಿಸ್ತಾನ ಜಿಂದಾಬಾದ್ ಇವತ್ತು ಬ್ರಹ್ಮಪುರ ಅಲ್ಲಿ ಬಂದ್ರು. ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಬ್ರಹ್ಮಪುರ ಏನ್ರಿ ಕೇಳಿ. ಹೇಳಿದ್ರು? ಬಿಜೆಪಿ ಸುಳ್ಳು ಚುನಾವಣೆಯಲ್ಲಿ ಗೆಲ್ಸೋದಕ್ಕೋಸ್ಕರ ನಾಚಿಕೆಯನ್ನು ಯಾವ್ದಕ್ಕೆ ಬಾವುಟ ನಿಮಗೆ? ಹಾರಿಸಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಂದು ಸಾಂವಿಧಾನಿಕ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಇತಿಹಾಸ ಇದು. ಯಾವ ಆಧಾರದ ಮೇಲೆ ಮಾತನಾಡ್ತೀರಾ? ಹೇಳ್ತಾ ಇದ್ದೀನಲ್ಲ. ಇವತ್ತು ಮೊಹಮ್ಮದ್ ಅಲಿ ಜಿನ್ನಾ ಶುರು ಮಾಡ್ಕೊಂಡ ಕೇಳಿಸ್ಕೊಳ್ಳಿ. ನಾನು ಹೇಳ್ತಾ ಇರೋದು ಮುಸ್ಲಿಂ ಲೀಗ್ ಯಾವ್ದೋ ಜೊತೆ ಕೈ ಇತಿಹಾಸದ ಜೋಡಿಸಿರ್ತಕ್ಕಂಥ ಕಥೆ ಹೇಳ್ತಾ ಇಲ್ಲ. ತೀರಾ ವಯನಾಡ್ನಲ್ಲಿ ಇತಿಹಾಸದ ಕಥೆ ಹೇಳ್ತಾ ಇದ್ದೀನಿ. ಮೊಹಮ್ಮದ್ ಅಲಿ ಜಿನ್ನಾ ಒಬ್ಬ ಮತಾಂತರ ಶುರು ಇಲ್ಲ, ಮಾಡಿರ್ತಕ್ಕಂಥ ನೀವು ಅಲ್ಲ. ಮುಸ್ಲಿಂ ಲೀಗ್ ಜೊತೆ ಕೈ ನೀವು ಜೋಡಿಸಿರ್ತಕ್ಕಂಥ ಅವ್ರನ್ನ blame ಮಾಡಕ್ಕಾಗಲ್ಲ. ಇವತ್ತು ಯಾವ ಆಧಾರದ ಮೇಲೆ ಮಾತನಾಡ್ತೀರಾ? ಈಗ ನಾವು ಹರಿರಾಮ್ ಅವ್ರ ಖಂಡಿತವಾಗ್ಲೂ ಪ್ರಶ್ನೆಗೆ ಇಲ್ಲ. ಅಲ್ಲಲ್ಲ. ಹರಿರಾಮ್ ಅವ್ರ ಏನೋ ಅವ್ರು ಪ್ರಶ್ನೆಗೆ ಹೇಳ್ತಾ ಇದ್ರು, ನಿಖೇತ್ ರಾಜ್ ಅವ್ರು ಯಾರು ಉತ್ತರ ಕೊಡ್ಲಿ? ಹೌದು, ಅವ್ರು ಶುರು ಏನೋ? ಮಾಡಿದಂತ ಮುಸ್ಲಿಂ ಲೀಗ್ ಸಂಘಟನೆ ಜೊತೆ ಇವತ್ತಿಗೂ ನೀವು ಕೈ ಜೋಡಿಸಿಲ್ವ ಹೇಳಿ? ಅಲ್ರಿ. ಕೇರಳದಲ್ಲಿ ರೇ, ಯಾರು ಮಾಡ್ತಿರೋದು? ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಜೊತೆ ಜೊತೆ ಪಂಜಾಬ್ನಲ್ಲಿ ಸರ್ಕಾರ ಸಂಘಟನೆ ಮಾಡಿದ್ದವ್ರು ಮಾಡಿ ನೀವು ಅವ್ರ ಕಂಡ್ರೆ? ಜೊತೆ ಸರ್ಕಾರ ಮಾಡಿ ರೇ, ಯಾರು? ಇತಿಹಾಸ ತಿಳ್ಕೊಬೇಕು ತಿಳ್ಕೊಬೇಕು ಕಂಡ್ರೆ? ಇತಿಹಾಸವನ್ನ. ಮೊಹಮ್ಮದ್ ಅಲಿ ಇವತ್ತಿಗೂ ಜಿನ್ನಾ ಕೂಡ ಜೊತೆಗೆ ಮತಾಂತರಗಳ ಜೊತೆ ಅವತ್ತು ಕೈ ಜೋಡಿಸಿರ್ತಕ್ಕಂಥ ನೀವು ಪಾಕಿಸ್ತಾನವನ್ನು ತುಂಡು ಯಾವ ಮಾಡೋದಕ್ಕೆ ಆಧಾರದ ಮೇಲೆ ಹೊರಟಂತ RSS ಮೊಹಮ್ಮದ್ ಅಲಿ ಬ್ಯಾನ್ ಜಿನ್ನಾ ಮಾಡ್ತೀರಾ? ಜೊತೆಗೆ ಯಾವ ಆಧಾರದ ಮೇಲೆ RSS ಒಂದು ನಿಮಿಷ ಬ್ಯಾನ್ ಮಾಡ್ತೀರಿ? ಇದೇ ಅತ್ಯಂತ ಕಠಿಣ ಉತ್ಕರ್ಷ ನೀವು ಒಂದ್ ನಿಮಿಷ ಪಾಕಿಸ್ತಾನವನ್ನ ಮೊಹಮ್ಮದ್ ತುಂಡು ಅಲಿ ಮಾಡೋರ ಜಿನ್ನಾ ಜೊತೆಗೆ ಜೊತೆ ಪಾಕಿಸ್ತಾನವನ್ನ ತುಂಡು ಮಾಡೋರ ಜೊತೆಗೆ ಸರ್ಕಾರ ಮಾಡೋದಕ್ಕೆ ಹೋದವ್ರು ನೀವು ಅಂತ ನೀವು ಕೇಳ್ತಿದ್ರೆ ಯಾಕೆ ನಿಮ್ಗೇನಾದ್ರು ಕಷ್ಟ ಆಯ್ತಾ? ಪಾಕಿಸ್ತಾನ ತುಂಡು ಮಾಡೋರ ಜೊತೆ ಸರ್ಕಾರ ಮಾಡಿದ್ರೆ ಅಥವಾ ಪಾಕಿಸ್ತಾನ ತುಂಡು ಆಗಬಾರ್ದಾಗಿತ್ತ? ಅಲ್ಲ ಸ್ವಾಮಿ, ಪಾಕಿಸ್ತಾನ ತುಂಡಾಗಬಾರ್ದಿತ್ತು ಅಲ್ಲ, ಪಾಕಿಸ್ತಾನ ನಾವೇ ತುಂಡು ಮಾಡಿದೀವಿ. ಹಾ. ಪಾಕಿಸ್ತಾನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವತ್ತು ತುಂಡು ಮಾಡಿ ಎರಡು ತುಂಡು ಮಾಡಿದ್ದಾರೆ, ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಅಂತ. ಆದ್ರೆ ನೆನಪಿಟ್ಕೊಳ್ಳಿ, ಇವತ್ತು ಪಾಕಿಸ್ತಾನವನ್ನ ಪ್ರತ್ಯೇಕ ದೇಶವನ್ನಾಗಿ ಮಾಡೋದಕ್ಕೆ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಮಾಡಿ, ಹಿಂದೂಗಳಿಗೆ ಪ್ರತ್ಯೇಕ ರಾಷ್ಟ್ರ ಮಾಡಿ ಅಂತ ಹೇಳಿ ಸಪರೇಟ್ ನೇಷನ್ ಫಾರ್ ರಿಲಿಜಿಯನ್ ಮೊದಲೆತ್ತಿದ್ದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘದ ಶಾಖೆಗೆ ಬಂದಾಗ ಹೇಳ್ತಾರೆ ಇಲ್ಲಿ ಜಾತೀಯತೆಯ ಪದ್ಧತಿ ಇಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದು ತಿಳ್ಕೋಬೇಕು ನೀವು ಅದಕ್ಕೆ ಇತಿಹಾಸವನ್ನ. ಹರಿರಾಮ್ ಉತ್ತರ ನಾನು ಅವಾಗಲೇ quote ಕೂಡ ಮಾಡಿದೆ. ಮಹಾತ್ಮ ಗಾಂಧೀಜಿ ಅವರು ಕೂಡ ಹರಿರಾಮ್ ಅವ್ರಿಗೂ ನಾವು ಅವ್ರ ಉತ್ತರ ಸಂಘದ ಕೊಡ್ತೇವೆ. ಶಾಖೆಗೆ ಬಂದ್ರು. ನೀವು ಮಾಡಿದ ಫಾಲ್ಸ್ ಅಲಿಗೇಷನ್ ಉತ್ತರ ಕೊಡ್ತೀವಿ. ಮೊಹಮ್ಮದ್ ಅಲಿ ಜಿನ್ನಾ ಜೊತೆಗೆ ಯಾವ ಆಧಾರದ ಮೇಲೆ RSS ಬ್ಯಾನ್ ಮಾಡ್ತೀರಿ? ಇದೇ ಅತ್ಯಂತ ಕಠಿಣ ಒಂದ್ ನಿಮಿಷ ಪಾಕಿಸ್ತಾನವನ್ನ ಮೊಹಮ್ಮದ್ ತುಂಡು ಅಲಿ ಮಾಡೋರ ಜಿನ್ನಾ ಜೊತೆಗೆ ಜೊತೆ ಪಾಕಿಸ್ತಾನವನ್ನ ತುಂಡು ಮಾಡೋರ ಜೊತೆಗೆ ಸರ್ಕಾರ ಮಾಡೋದಕ್ಕೆ ಹೋದವ್ರು ನೀವು ಅಂತ ನೀವು ಕೇಳ್ತಿದ್ರೆ ಯಾಕೆ ನಿಮ್ಗೇನಾದ್ರು ಕಷ್ಟ ಆಯ್ತಾ? ಪಾಕಿಸ್ತಾನ ತುಂಡು ಮಾಡೋರ ಜೊತೆ ಸರ್ಕಾರ ಮಾಡಿದ್ರೆ ಅಥವಾ ಪಾಕಿಸ್ತಾನ ತುಂಡು ಆಗಬಾರ್ದಾಗಿತ್ತ? ಅಲ್ಲ ಸ್ವಾಮಿ, ಪಾಕಿಸ್ತಾನ ತುಂಡಾಗಬಾರ್ದಿತ್ತು ಅಲ್ಲ, ಪಾಕಿಸ್ತಾನ ನಾವೇ ತುಂಡು ಮಾಡಿದೀವಿ. ಹಾ. ಪಾಕಿಸ್ತಾನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವತ್ತು ತುಂಡು ಮಾಡಿ ಎರಡು ತುಂಡು ಮಾಡಿದ್ದಾರೆ, ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಅಂತ. ಆದ್ರೆ ನೆನಪಿಟ್ಕೊಳ್ಳಿ, ಇವತ್ತು ಪಾಕಿಸ್ತಾನವನ್ನ ಪ್ರತ್ಯೇಕ ದೇಶವನ್ನಾಗಿ ಮಾಡೋದಕ್ಕೆ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಮಾಡಿ, ಹಿಂದೂಗಳಿಗೆ ಪ್ರತ್ಯೇಕ ರಾಷ್ಟ್ರ ಮಾಡಿ ಅಂತ ಹೇಳಿ ಸಪರೇಟ್ ನೇಷನ್ ಫಾರ್ ರಿಲಿಜಿಯನ್ ಮೊದಲೆತ್ತಿದ್ದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘದ ಶಾಖೆಗೆ ಬಂದಾಗ ಹೇಳ್ತಾರೆ ಇಲ್ಲಿ ಜಾತೀಯತೆಯ ಪದ್ಧತಿ ಇಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದು ತಿಳ್ಕೋಬೇಕು ನೀವು ಅದಕ್ಕೆ ಇತಿಹಾಸವನ್ನ. ಹರಿರಾಮ್ ಉತ್ತರ ನಾನು ಅವಾಗಲೇ quote ಕೂಡ ಮಾಡಿದೆ. ಹರಿರಾಮ್ ಅವರು ಗಾಂಧೀಜಿ ನಿಮಗೂ ಅವರು ಪ್ರಶ್ನೆ ಕೂಡ ಮಾಡಿ. ಹರಿರಾಮ್ ಅವ್ರಿಗೂ ನಾವು ಅವ್ರ ಉತ್ತರ ಸಂಘದ ಕೊಡ್ತೇವೆ. ಶಾಖೆಗೆ ಬಂದ್ರು. ನೀವು ಮಾಡಿದ ಫಾಲ್ಸ್ ಅಲಿಗೇಷನ್ ಉತ್ತರ ಕೊಡ್ತೀವಿ.